ಕಾಂಗ್ರೆಸ್ ಸರ್ಕಾರ ಏನು ಬಂದ್ 3 ವರ್ಷ ಆತು. ಎಲ್ಲರ ಬದುಕು ಬರಡಾಗೈತಿ. ಇವತ್ತು ರೈತರ ಪರಿಸ್ಥಿತಿ ಅಂದ್ರು ಹೇಳ್ತಿರೋದು. ಯಾಕಂದ್ರ ನೀವೆಲ್ಲ ಬೇಕಾರೆ ನೀವು ಕೃಷಿ ಇಲಾಖೆ ಹೋಗ್ರಿ, ನೀವು 10 ವರ್ಷ ಹಿಸ್ಟ್ರಿ ತೆಗೆದು ನೋಡ್ರಿ. ಈ ರೈತರಿಗೆ ಬರ್ತಕ್ಕಂಥ ಸ್ಪ್ರಿಂಕ್ಲರ್ಸ್ ಇರ್ಬೋದು, ಡ್ರಿಪ್ ಇರ್ಬೋದು, ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ ಇರ್ಬೋದು, ಸಾಕಷ್ಟು ಯೋಜನೆ ಅದಾವ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಕೃಷಿ ಸಂಬಂಧಪಟ್ಟ ಯೋಜನೆಗಳು ಬರೀ ನೆಪಕ್ಕೆ ಮಾತ್ರ, ಹೆಸರಿಗೆ ಮಾತ್ರ ಅದಾವ. ಅದಕ್ಕೆ ಯಾವ ಅನುದಾನ ಬರಾಕತ್ತಿಲ್ಲ. ಅದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಶಾಸಕರಿರ್ಬೋದು, ಇವತ್ತು ನಮ್ಮ ಮಂತ್ರಿಗಳಿರ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿ ಕೂಡ ನಾನು ಮನವಿ ಮಾಡ್ತೀನಿ. ಈಗ ಬಿಜಾಪುರ ಜಿಲ್ಲೆಗೆ ಮಳೆ ಆಗಿಲ್ಲ, ಇದು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಬೇಕು ಬೇಗನೆ. ನಾವನ್ನ ಭಾರತೀಯ ಜನತಾ ಪಕ್ಷದ ಕಿವಿಗೆ ಅವರು ಹೋಗುದಿಲ್ಲ. ಮುಖ್ಯಮಂತ್ರಿಗೆ ನೀವು ಕಾಂಗ್ರೆಸ್ದ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿ ಮುಂದೆ ಕುಳಿತು ಬಿಜಾಪುರ ಜಿಲ್ಲೆಯ ಬಗ್ಗೆ ನಿಮ್ಗೆ ಏನಾರೇ ಕನಿಕರ ಇದ್ರ ಕಾಂಗ್ರೆಸ್ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗೆ ಹೇಳ್ತೀನಿ, ಬಿಜಾಪುರ ಜಿಲ್ಲೆ ಬಗ್ಗೆ ನಿಮ್ಗೆ ಏನಾರೇ ಕನಿಕರ ಇತ್ತಂದ್ರ ನೀವು ಈಗಲೇ ಮುಖ್ಯಮಂತ್ರಿ ಮುಂದೆ ಕೂತು ಬಿಜಾಪುರ ಜಿಲ್ಲೆಯನ್ನ ಬರಗಾಲ ಅಂತ ಘೋಷಿಸಲೇಬೇಕು. ಇವತ್ತು ಈಗ ಆಲ್ರೆಡಿ ನೀವು ಕಾಲುವೆ ನಿರ್ವಹಿಸಬೇಕಾಗಿತ್ತು, ಮಳೆ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ಈಗ ಮಳೆ ಆಗಿ ಸಾಕಷ್ಟು ಆಲಿಮೆಟ್ ಡ್ಯಾಮ್ ತುಂಬುತ್ತಾ ಇದೆ. ಆದ್ರೆ ದುರ್ದೈವ, ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆ ಕಾಲುವೆಗಳನ್ನು ಕ್ಲೀನ್ ಮಾಡಬೇಕಾಗಿತ್ತು, ಆ ಕಾಲುವೆಗಳೇ ಕ್ಲೀನ್ ಮಾಡಿಲ್ಲ ಇವರು. ನಾನು ಫೋನ್ ಹಚ್ಚಿ ಚರ್ಚೆ ಮಾಡಿದಾಗ ಅವ್ರು ಹೇಳೋದು ಪ್ರತಿ ವರ್ಷ ಯಾವ ದುಡ್ಡು ಬಂದಿಲ್ಲ, 50 ದುಡ್ಡು ಬಂದಿದೆ ಅಂತ ಹೇಳ್ತಾರ. ಅಂದ್ರೆ ಆ ದುಡ್ಡನ್ನು ಏನ್ ಮಾಡ್ತಾ ಇದ್ರಿ? ಟೆಂಡರ್ ಕರಿತೀವಿ ಮಾಡ್ತೀವಿ, ನೀರು ಬಿಡ್ತಕ್ಕಂಥ ನೀರು ಬಿಟ್ಬಿಡ್ತೀರಿ. ಆ ದುಡ್ಡನ್ನ ನೀವು ನಿಂಗೆ ನೀರು ಕೊಡ್ತೀರಂತ ಆರೋಪವನ್ನು ಕೂಡ ಈ ಕೆಬಿಜಿ ಅಧಿಕಾರಿಗಳಿಗೆ ನಾವು ಮಾಡ್ಬೇಕಾಗಿದ್ದಂತ ಮಾತನ್ನು ಹೇಳಕ್ ಇಚ್ಛಪಡ್ತೀನಿ. ಈಗ ಕೆನಾಲ್ಗಳನ್ನ ಮಾಡಿರುವಂತದ್ದು ಹೆಸರಿಗೆ ಮಾತ್ರ, ಅದು ತುಂಬದೇ ಇರುವಂತದ್ದು. ಸಾಕಷ್ಟು ಹೋರಾಟ ಮಾಡ್ತಾ ಇದ್ದ ಭಾರತೀಯ ಜನತಾ ಪಕ್ಷ ಇವತ್ತು ಏನಾಗ್ಯದ ಅಂದ್ರ ಬಿಜಾಪುರ ಜಿಲ್ಲೆಯಲ್ಲಿ ಏನು ಮುಳವಾಡ್ ವೆಸ್ಟ್ ಕೆನಾಲ್ ಏನದ, ಅದು ಹಳೆ ಕೆನಾಲ್, ಅಧಿಕೃತ ಕೆನಾಲ್. ಅದು ಸುಮಾರು 8 ತಿಂಗಳ ನೀರು ಕೊಡ್ಬೇಕಾದಂತದ್ದು ಸರ್ಕಾರದ ಕರ್ತವ್ಯ. ಆದ್ರೆ ಏನಾಗೈತಿ, ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಕೆರೆ ತುಂಬತಕ್ಕಂಥ ಯೋಜನೆ ಪ್ರಾರಂಭ ಆಯ್ತು. ಮುಂದೆ ಅದು ಮೊದಲನೇ ಹಂತ ಏನ್ ಮಾಡ್ಬೇಕಾಗಿತ್ತಂದ್ರ ಈ 524 ಮೀಟರ್ ಈ ಕಾಂಗ್ರೆಸ್ ಸರ್ಕಾರ ಏನ್ 50,000 ಕೋಟಿ ಇರ್ತಂತ ಬಂದ್ರು, ಅದು ಮೊದಲು 524 ಮೀಟರ್ ವರೆಗೆ ವಾಟರ್ ಸ್ಟೋರೇಜ್ ಮಾಡಿ ಕಾಲುವೆಗೆ ನೀರು ಹರಿಸಿದ್ರ ಅಂದ್ರ ಎಲ್ಲಾ ರೈತರು ಶಾಂತವಾಗಿರ್ತಿದ್ರು. ಈಗ ಏನಾಗ್ಯದ ಅಂದ್ರ 519 ಮೀಟರ್ ವಾಟರ್ ಅಷ್ಟೇ ಅದ. ಆದ್ರ ಬಳಕೆ ಮಾಡ್ತಕ್ಕಂಥ ಕಾಲುವೆಗಳು ಬಾಳ ಆಗಿದ್ರಿಂದ ಆ ನೀರು ಯಾರಿಗಿ ಅದು ಪರಿಪೂರ್ಣ ಬೆಳೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬೆಳೆ ಬೆಳತಕ್ಕಂಥ ರೈತ ಹಾನಿ ಒಳಗದಾನ. ಹೆಂಗಾಗ್ಯದ ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತಾನ ನಾನು. ಈಗ ನಿಮ್ಮ ಮನಿ ಒಳಗ ನಮ್ದೇ ಆದ ಒಂದು ಫ್ಯಾಮಿಲಿ ಇರ್ತೈತಿ. ನಾವೊಂದು 4 ಜನ ಅದೀವಿ ಅಂದ್ರೆ ಒಂದು ಮಧ್ಯಾಹ್ನ ಊಟಕ್ಕೆ ನಮಗೊಂದು 10 ರೊಟ್ಟಿ ಬೇಕಂತ ಮಾಡ್ಕೊಂಡಿರ್ತೀವಿ ನಾವು. ಮನಿಗೊಂದು 50 ಜನ ಬೀಗರು ಬರ್ತಾರ ಅದ್ ಗೊತ್ತಾತಂದ್ರ ನೀವು 10 ಜನ 10 ರೊಟ್ಟಿ ಮೇಲೆ ಊಟ ಮಾಡ್ಸಕೈತಿ ಅಂತಕ್ಕಂಥದ್ದು. ಅವಾಗ 50 ಜನ ಊಟ ಮಾಡ್ಬೇಕಿನ್ ಅಡಿಗೆ ಸಮರ್ಥ ಬೇಕು, ಆ ರೀತಿ ಮಾಡ್ಬೇಕಾಗೈತಿ. ಅದ ಕಾಂಗ್ರೆಸ್ ಸರ್ಕಾರದ ಅವೈಜ್ಞಾನಿಕ ರೀತಿಯಿಂದ 524 ಮೀಟರ್ ವಾಟರ್ ಸ್ಟೋರೇಜ್ ಮಾಡ್ತಕ್ಕ ಕೆಲಸ ಕೈ ಹಾಕಿಲ್ಲ. ಇವತ್ತು 40 ಲಕ್ಷ ನೀರಾವರಿ ರೈತರಿಗೆ ನೀರು ಕೊಡ್ತಕ್ಕಂಥ ಒಂದು ರೈತರಿಗೆ 25 ಲಕ್ಷ ಅಂತಕ್ಕಂಥದ್ದು. ಕಾಲುವೆ ಆದ್ರೆ 25 ಲಕ್ಷ ಅಂತ ಮುಳುಗಡೆ 40 ಲಕ್ಷ. ಈ ರೈತನಿ ಬ್ಯಾರಿ ಅದಾವೇನು, ಭೂಮಿ ಬ್ಯಾರಿ ಅದಾವನೇನು, ಎಲ್ಲದರಲ್ಲಿ ಕೂಡ ಭೇದ ಭಾವ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇದು ಒಟ್ಟು ರೈತರ ಬಗ್ಗೆ ಏನೇನು ಕಾಳಜಿ ಇಲ್ಲ. ಬೇಗನೆ ಈ ಬಿಜಾಪುರ ಜಿಲ್ಲೆಯನ್ನ ಇವತ್ತು ಬರಗಾಲ ಘೋಷಣೆ ಮಾಡ್ರಿ. ಈ ನೀರನ್ನ ಈಗ ಈ ಸದ್ಯದ ವಾತಾವರಣ ಹೆಂಗದ ಅಂದ್ರೆ ಬ್ಯಾಸಿಗೆ ಇದ್ದಂಗ ಅದ. ಇವತ್ತು ಕುಡಿಯಾಕ ನೀರು ಸಿಗ್ತಾ ಇಲ್ಲ, ಬಾವಿಗಳು ಬತ್ತ್ಯಾವ, ಬೋರ್ ಬತ್ತ್ಯಾವ, ದನಕರಗಳ ಕುಡಿಯಾಕ ನೀರಿಲ್ಲ. ಅದಕ್ಕ ಒಂದು ಸಲ ನೀವು ಈ ಕಾಲುವೆಯಲ್ಲಿ ಸಾಕಷ್ಟು ನೀರು ಸ್ಟೋರ್ ಆಗೈತಿ. ಇವತ್ತು ಸುಮಾರು 80 TMC ನೀರು ಸ್ಟೋರ್ ಆಗ್ತಕ್ಕಂಥ ಒಂದು ವಾತಾವರಣ ಐತಿ. ನೀವು 1-2 TMC ನೀರನ್ನ ಇವತ್ತು ಕಾಲುವೆಗಳಿಗೆ ಹರಿದ್ ಬಿಟ್ರಿ ಅಂದ್ರ ಅಲ್ಲಿ ಬಾವಿ ಬೋರ್ವೆಲ್ ಚಾರ್ಜ್ ಆಗ್ತಾವ, ದನಕರಗಳ ಕುಡಿಯಾಕ ನೀರಿನ ಅನುಕೂಲ ಆಕೈತಿ ಅಂತಕ್ಕಂಥದ್ದನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಇದಕ್ಕೆಂತ ದುರ್ದೈವ ಅಂತಕ್ಕಂಥದ್ದು ಅಲ್ರಿ. ಮಳೆ ಕಡಿಮೆ ಆದಾಗ ಕೂಡ ಇವತ್ತು ಸಾಕಷ್ಟು ಕೃಷಿ ಇಲಾಖೆಯಲ್ಲಿ ಬದಲಾವಣೆ ಆಗೈತಿ. ಮೈಕ್ರೋ ಇರಿಗೇಷನ್ ಬಂದದ್ದು. ಇವತ್ತು ಕಡಿಮೆ ನೀರನ್ನು ಬಳಸಿ ಯಾವ ಸೈಂಟಿಫಿಕ್ ಮುಖ್ಯಮಂತ್ರಿ ಆಗಿದ್ದ ಅಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಈ ರೀತಿ ಹೇಳ್ತಿದ್ರಲ್ಲ ಅವ್ರು ಹೇಳ್ತಾ ಇದ್ರು, ನೀರನ್ನ ಮಿತವಾಗಿ ಬಳಸ್ತಕ್ಕಂಥ ಸಾಧನ ಉಪಯೋಗ ಮಾಡ್ರಿ, ಇವತ್ತು ಡ್ರಿಪ್ ಉಪಯೋಗ ಮಾಡ್ರಿ, ಸ್ಪ್ರಿಂಕ್ಲರ್ ಉಪಯೋಗ ಮಾಡಿ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳತಕ್ಕಂತ ಹೇಳ್ಬೇಕಾದ ಮುಖ್ಯಮಂತ್ರಿ. ನೀವು ಬಿತ್ತನೆ ಮಾಡಬೇಡ್ರಿ ಅಂದ್ರ ತಿನ್ನೋದೇನ್ರಿ? ನೀವು ನಿಮ್ಗತ್ತೆ ಎಲ್ಲಾರು ಮುಖ್ಯಮಂತ್ರಿ ಗತೆ ತಾನಾಗಿ ಹರಿದು ಬರ್ತಕ್ಕಂತ ಸೌರ್ಸ್ ಇರೋದಿಲ್ಲ ಅವ್ರಿಗೆ. ರೈತರು ದುಡಿಬೇಕು, ಬೆಳೆ ಬಿತ್ತಬೇಕು,
ಅಂದಾಗ ಮಾತ್ರ ಹಣ್ಣು ಸಿಗತ್ತ ಅವ್ರಿಗೆ, ನಿಮಗೂ ನಮ್ಗೂ ಹಣ್ಣು ಕೊಡ್ತಕ್ಕಂಥ ಅವ್ರೇ. ಮತ್ ನೀವು ಬಿತ್ತೇ ಬೇಡ್ರಿ ಅಂದ್ರೆ ಹೆಂಗ್ರಿ ಹೇಳ್ರಿ? ಅದಕ್ಕೆ ಆಲ್ರೆಡಿ ವ್ಯವಸ್ಥೆ ಮಾಡ್ರಿ. ಏನಾದ್ರು ವೈಜ್ಞಾನಿಕ ವಾತಾವರಣ ಅದು ಬಿತ್ತನೆ ಮೋಡ ಬಿತ್ತನೆ ಕೆಲಸ ಹಾಕೋರಿ. ಈ ಕಡಿಮೆ ನೀರು ಬಸ್ತಕ್ಕ ಸಾಕಷ್ಟು ಸಾಧನದ ಹಂತ ಬಳಕೆ ಮಾಡ್ಕೋರಿ. ಈ ರೀತಿ ಸಾಕಷ್ಟು ಸಬ್ಸಿಡಿ ದುಡ್ಡನ್ನು ಕೊಡ್ರಿ ರೈತರಿಗೆ. ಇವತ್ತು ಡ್ರಿಪ್ ಸ್ಪ್ರಿಂಕ್ಲರ್ಗೆ ಅನುದಾನ ಕಟ್ಟಾಗೈತಿ, ಹಂತಗಳು ಕೊಡ್ರಿ, ನೀರು ಕಡಿಮೆ ಆತೈತಿ. ಬಿತ್ತೇ ಬೇಡ್ರಿ ಅಂತ ಯಾವ ನ್ಯಾಯ ಅಂದ್ರ ಇದು ಯಾವ ನನಗೆ ಅನಿಸ್ತದ ನೀರಾವರಿ ಮಂತ್ರಿನಾಗ್ಯಾರಲ್ಲ ಅವರು ಯಾರು ಅನುಭವಿಕರು ಇರ್ಬೇಕಾಗಿತ್ತು. ಬಿಜಾಪುರ ಜಿಲ್ಲೆಯವರಾಗಿದ್ರು ಅಂತ ಅವ್ರಿಗೆ ಗೊತ್ತಿರ್ತಿತ್ತು. ಇವರು ಬೆಂಗಳೂರು ಅವ್ರು ಕೂತ ಅವ್ರು ನೀರಾವರಿ ಮಂತ್ರಿ ಮಾಡ್ಯಾರ. ಏನ್ ಗೊತ್ತಾಗೈತೆ ಅವ್ರಿಗೆ? ಮುಖ್ಯಮಂತ್ರಿಗೂ ಗೊತ್ತಾಗ್ತಾ ಇಲ್ಲ, ನೀರಾವರಿ ಮಂತ್ರಿ ಗೊತ್ತಾಗ್ತಿಲ್ಲ. ಬೇಗನೆ ಆ ಮುಖ್ಯಮಂತ್ರಿಯನ್ನ ನೀರಾವರಿ ಮಂತ್ರಿಯನ್ನ ಬದಲಾವಣೆ ಮಾಡಿ ಯಾರು ಇನ್ನು ಬಿಜಾಪುರ ಜಿಲ್ಲೆಗೆ ಒಬ್ಬರು ಇಬ್ಬರು ಕೊಡ್ತಿರತ್ತಿದ್ರ ಅವ್ರಿಗೆ ನೀರಾವರಿ ಮಂತ್ರಿ ಕೊಟ್ಟು ಈ ಬಿಜಾಪುರ ಜಿಲ್ಲೆ ಇದು ನೀರು ಸ್ಟೋರೇಜ್ ಆಗ್ತಕ್ಕಂತ ಏನು ಆಲಮಟ್ಟಿ ನೀರದ ಬರೀ ಬಿಜಾಪುರ ಸೀಮಿತ ಆಗಿಲ್ಲ. ಇದು ಸುಮಾರು 4 ಜಿಲ್ಲೆಗೆ ನೀರು ಕೊಡ್ತಕ್ಕಂಥದ್ದು ಆ ಯೋಜನೆ ಅದ. ಇದು ಒಂದೇ ಜಿಲ್ಲೆಗೆ ಸೀಮಿತ ಆಗಿಲ್ಲ. ಬೇಗನೆ ನೀರಾವರಿ ಮಂತ್ರಿಯನ್ನ ಸಂಬಂಧಪಟ್ಟಂತ ಅನುಭವಿ ಒಬ್ಬ ನೀರಾವರಿ ಮಂತ್ರಿ ಮಾಡಿದ್ರಂದ್ರ ಇದು ರೈತರಿಗೆ ಸಮಸ್ಯೆ ಬಗೆಹರ್ತಕ್ಕಂಥದ್ದು ಹೇಳಿ ಇಚ್ಛೆ ಪಡ್ತೀನಿ.